ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಒಂದು ಖತರ್ನಾಕ್ ಪ್ಲಾನಿಂಗ್. ಪ್ರಿಯಕರನ ಕಥೆ ಮುಗಿಸೋಕೆ ಅವಳು ಭಯಂಕರ ಪ್ಲಾನ್ ಮಾಡ್ಕೊಂಡಿದ್ಲು. ಅವಳ ಪ್ಲಾನ್ ಅಂತೆಯೇ ಆಕೆಯ ಗೆಳೆಯ ಉಸಿರು ನಿಲ್ಲಿಸ್ತಾ ಇದ್ದಂತೆ ಕೊಲೆ ಕೇಸ್ನಿಂದ ಎಸ್ಕೇಪ್ ಆಗೋಕೆ ಮತ್ತೊಂದು ಭೀಕರ ಸಂಚು ರೂಪಿಸಿದ್ರು. ಗೆಳೆಯನ ಮೃತದೇಹದ ಮೇಲೆ ಎಣ್ಣೆ, ತುಪ್ಪ ಮತ್ತು ವೈನ್ ಸುರಿದು ಬೆಂಕಿ ಇಟ್ರು. ಆಮೇಲೆ ಏನಾಯ್ತು ತೋರಿಸ್ತೀನಿ ನೋಡಿ. ಈ ಸೌಂದರ್ಯ, ಅಂದ, ಚಂದ ಏನಿದ್ರೆ ಏನ್ ಹೇಳಿ, ಕನಿಷ್ಠ ಮನುಷ್ಯತ್ವ, ಮಾನವೀಯತೆ ಅನ್ನೋದು ಇಲ್ಲ ಅಂದಮೇಲೆ ಈ ಸುರಸುಂದರ ಮೋಹನಾಂಗಿಯ ಸೌಂದರ್ಯ ಬಲಭೀಮನಿಗೆ ಆಕರ್ಷಿತಳಾಗಿ ಸೌಂದರ್ಯದ ಗಣಿಯಂತೆ ವೇಷ ಮರೆಸಿಕೊಂಡು ಬಂದ ಹಿಡಿಂಬಿ ರಾಕ್ಷಸಿಯನ್ನ ನೆನಪಿಸುತ್ತೆ. ಅಷ್ಟಕ್ಕೂ ಕ್ರೂರಿ ಈ ಸೌಂದರ್ಯವತಿ. ತನ್ನನ್ನ ನಂಬಿದ್ದ, ತನ್ನ ಜೊತೆಗಾರನಾಗಿದ್ದ ಪ್ರೇಮಿಯನ್ನೇ ಕತ್ತು ಹಿಸುಕಿಕೊಂಡ ರಾಕ್ಷಸಿ. ಹೆಸರು ಅಮೃತಾ ಚೌಹಾಣ್. UPSC ಆಕಾಂಕ್ಷಿಯಾಗಿದ್ದ ಪ್ರಿಯಕರನ ಕಥೆ ಮುಗಿಸಿದ ಪ್ರಿಯತಮೆ ಕತ್ತು ಹಿಸುಕಿಕೊಂಡು ಎಣ್ಣೆ, ತುಪ್ಪ ಮತ್ತು ವೈನ್ ಸುರಿದು ಬೆಂಕಿ ಹಚ್ಚಿದ್ರು. ಪ್ರಿಯ ವೀಕ್ಷಕರೇ, ರಾಷ್ಟ್ರ ರಾಜಧಾನಿ ನವದೆಹಲಿಯ ಗಾಂಧಿ ವಿಹಾರ್ ಪ್ರದೇಶದ ಫ್ಲಾಟ್ ಒಂದರಲ್ಲಿ ಸುಟ್ಟು ಕರಕಲಾಗಿದ್ದ 32 ವರ್ಷ ವಯಸ್ಸಿನ UPSC ಆಕಾಂಕ್ಷಿಯ ಶವ ಪತ್ತೆಯಾಗಿತ್ತು. ಈ ಬೆಂಕಿ ಅವಘಡ ಅನಿರೀಕ್ಷಿತವಾಗಿರಲಿಲ್ಲ, ಅಪಘಾತವಾಗಿರಲಿಲ್ಲ, ಆಕಸ್ಮಿಕವಂತೂ ಖಂಡಿತ ಅಲ್ಲ. ಈ ಯುವಕನ ಹತ್ಯೆಗೆ ಕಾರಣ ಬೇರೆ ಯಾರೋ ಅಲ್ಲ, ಇದೇ ಸುರಸುಂದರಾಂಗಿ, ಇದೇ ಅಮೃತಾ ಚೌಹಾಣ್. ವಯಸ್ಸು ಇನ್ನು 21 ವರ್ಷ ವಯಸ್ಸು ಅಷ್ಟೇ. ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ್ದ UPSC ಆಕಾಂಕ್ಷಿ ರಾಮ್ಕೇಶ್ ಮೀನಾ ಹತ್ಯೆ ಆರೋಪಿ ಆತನ ಲಿವಿಂಗ್ ಸಂಗಾತಿಯೇ ಆಗಿದ್ಲು. ಅದಕ್ಕೂ ಕಾರಣ ಇತ್ತು. ಆವತ್ತು ಅಕ್ಟೋಬರ್ 6ನೇ ತಾರೀಕು ದೆಹಲಿಯ ಗಾಂಧಿ ವಿಹಾರ್ ಪ್ರದೇಶದ ಫ್ಲಾಟ್ ಒಂದರಲ್ಲಿ UPSCಗೆ ತಯಾರಿ ನಡೆಸುತ್ತಿದ್ದ ರಾಮ್ಕೇಶ್ ಮೀನಾ ಅನ್ನೋ 32ರ ಹರೆಯದ ಯುವಕ ಅಗ್ನಿ ಅವಘಡದಿಂದ ಪ್ರಾಣ ಬಿಟ್ಟಿದ್ದ. ಸ್ಥಳಕ್ಕೆ ಬಂದ ಪೊಲೀಸರು AC ಸ್ಫೋಟದಿಂದ ಅಥವಾ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿ ಮನೆಯಲ್ಲಿದ್ದ ರಾಮ್ಕೇಶ್ ಮೀನಾ ಮೃತಪಟ್ಟಿದ್ದಾನೆ ಅಂತ ಅಂದಾಜಿಸಿದ್ರು. ಕೊಲೆಯ ಸಣ್ಣ ಸುಳಿವು ಕೂಡ ಇರಲಿಲ್ಲ. ಆದರೆ ಪ್ರಕರಣ ಕೈಗೆತ್ತಿಕೊಂಡ ಪೊಲೀಸರು ಪ್ರಕರಣದ ಆಳಕ್ಕೆ ಇಳಿದಂತೆಲ್ಲ ತೆರೆದುಕೊಂಡಿದ್ದು ಬೆಚ್ಚಿ ಬೀಳುವಂತಹ ಸಂಗತಿಗಳು. ಅಕ್ಟೋಬರ್ 6ನೇ ತಾರೀಕು ಬೆಂಕಿ ಅವಘಡದಿಂದಾಗಿ ರಾಮ್ಕೇಶ್ ಮೀನಾ ಮೃತಪಟ್ಟಿದ್ದ. ಪೊಲೀಸರು ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ರು. ತನಿಖೆ ವೇಳೆ ಯುವಕ ರಾಮ್ಕೇಶ್ ಮೀನಾ ಮೃತಪಟ್ಟ ದಿನ ಆತನ ನಿವಾಸಕ್ಕೆ 3 ಬಂದು ಹೋಗಿದ್ದ ಸಂಗತಿ ಬೆಳಕಿಗೆ ಬಂದಿದೆ. ರಾಮ್ಕೇಶ್ ಸಾವಿಗೂ ಮುನ್ನ ಆ 3 ಮನೆಯಿಂದ ಹೊರಗೆ ಹೋಗಿದ್ದು ಕೂಡ CCTVಯಲ್ಲಿ ಸೆರೆಯಾಗಿತ್ತು. CCTV ದೃಶ್ಯ ಆಧರಿಸಿ ಪೊಲೀಸರು ಆ 3ರ ಪತ್ತೆಗೆ ಬಲೆ ಬೀಸ್ತಾರೆ. ಈ ವೇಳೆ ಪೊಲೀಸರು ರಾಮ್ಕೇಶ್ ಮೀನಾ ಲಿವಿನ್ ಸಂಗಾತಿ ಅಮೃತಾ ಚೌಹಾಣ್ ಹಾಗೂ ಆಕೆಯ ಮಾಜಿ ಪ್ರಿಯಕರ ಸುಮಿತ್ ಕಶ್ಯಪ್ ಮತ್ತು ಸಂದೀಪ್ ಕುಮಾರ್ ಎಂಬ 3ರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸುತ್ತಾರೆ. ಈ ವೇಳೆ ಆರೋಪಿಗಳು ಕೊಲೆಗೆ ರೂಪಿಸಿದ್ದ ಸಂಚನ್ನ ಬಾಯ್ಬಿಟ್ಟಿದ್ರು. ये 6 अक्टूबर को फायर एक्सीडेंट की कॉल हमारे पास एक कमरे में गांधी विहार में ब्लास्ट हुआ है जिसमें एक बंदे की डेथ हो गई है. वहाँ पे जब पहुँचे तो इनिशियली हमने एक्सीडेंट के हिसाब से उसकी इन्वेस्टिगेशन स्टार्ट करी है और उसके बाद सीन ऑफ क्राइम का जो एग्जामिनेशन हुआ है और उसकी कुछ चीज़ें जैसे कि प्लस उसका जो बैकग्राउंड है, उसके फ्रेंड्स, फैमिली वगैरह को एग्जामिन किया गया तो उसके सामने आया ये शक है कि किसी ने ये जानबूझ के ऐसा किया हुआ हो सकता है. ರಾಮ್ಕೇಶ್ ಮೀನಾ ಬಳಿ ಇತ್ತು ಅಮೃತಾಳ ಖಾಸಗಿ ವಿಡಿಯೋ ಡಿಲೀಟ್ ಮಾಡಲು ನಿರಾಕರಿಸಿದವನ ಮುಗಿಸೋಕೆ ಸ್ಕೆಚ್. ಹತ್ಯೆಯಾದ ರಾಮ್ಕೇಶ್ ಮೀನಾ ಅಮೃತಾಳಿಗೆ ಗೊತ್ತಾಗದ ಹಾಗೆ ಅವಳ ಕೆಲವು ಖಾಸಗಿ ವಿಡಿಯೋಗಳನ್ನ ಚಿತ್ರಿಸಿಕೊಂಡಿದ್ದ. ಅಮೃತಾಳಿಗೆ ವಿಷಯ ಗೊತ್ತಾದಾಗ ಅವಳು ಅದನ್ನ ಡಿಲೀಟ್ ಮಾಡುವಂತೆ ರಾಮ್ಕೇಶ್ಗೆ ಪರಿಪರಿಯಾಗಿ ಮನವಿ ಮಾಡಿಕೊಂಡಿದ್ಲು. ಆದ್ರೆ ರಾಮ್ಕೇಶ್ ವಿಡಿಯೋ ಡಿಲೀಟ್ ಮಾಡಲ್ಲ ಅಂದು ಬಿಟ್ಟಿದ್ದ. ತಲೆ ಕೆಟ್ಟ ಅಮೃತ ಈ ಸಂಗತಿಯನ್ನ ತನ್ನ ಮಾಜಿ ಪ್ರಿಯಕರ ಸುಮಿತ್ ಕಶ್ಯಪ್ಗೆ ಹೇಳಿದ್ದಾಳೆ. ಇದರಿಂದ ರೊಚ್ಚಿಗೆದ್ದವರು ರಾಮ್ಕೇಶ್ ಹತ್ಯೆಗೆ ಸ್ಕೆಚ್ ಹಾಕಿದ್ದಾರೆ.
ಅಕ್ಟೋಬರ್ 6ರಂದು ರಾಮ್ಕೇಶ್ ಮೀನಾ ನಿವಾಸಕ್ಕೆ ತೆರಳಿದ್ದ ಮೂವರು ಅಲ್ಲಿ ರಾಮ್ಕೇಶ್ ಮೀನಾನ ಕತ್ತು ಹಿಸುಕಿ ಕೊಲೆ ಮಾಡಿದ್ರು. ಇಂಟ್ರೆಸ್ಟಿಂಗ್ ಅಂದ್ರೆ ಹಂತಕಿ ಅಮೃತಾ ಚೌಹಾಣ್ ವಿಧಿವಿಜ್ಞಾನ ಶಾಸ್ತ್ರ ಪದವಿ ವಿದ್ಯಾರ್ಥಿನಿಯಾಗಿದ್ದು ಕೊಲೆ ಬಳಿಕ ಸಾಕ್ಷ್ಯನಾಶಕ್ಕೂ ಖತರ್ನಾಕ್ ಪ್ಲಾನ್ ಮಾಡಿದ್ಲು. ಆತ್ಮಹತ್ಯೆ ಅಥವಾ ಆಕಸ್ಮಿಕ ಸಾವು ಅಂತ ಬಿಂಬಿಸೋಕೆ ಸಂಚು ರೂಪಿಸಿದ್ರು. ರಾಮ್ಕೇಶ್ ಮೃತದೇಹದ ಮೇಲೆ ತುಪ್ಪ, ಎಣ್ಣೆ, ಮದ್ಯವನ್ನ ಸುರಿದಿದ್ರು. ಅಮೃತಾಳ ಪ್ರಿಯಕರ ಸುಮಿತ್ ಕಶ್ಯಪ್ LPG ವಿತರಕನಾಗಿದ್ದ. ಹೀಗಾಗಿ ತುಂಬಿದ್ದ ಸಿಲಿಂಡರ್ ಅನ್ನ ಓಪನ್ ಮಾಡಿ ಮನೆ ಬಾಗಿಲು ಹಾಕಿದವರು ನಂತರ ಮನೆಯ ಹೊರಗಿನಿಂದ ಕಿಟಕಿ ಮೂಲಕ ಬೆಂಕಿ ಹಚ್ಚಿ ಎಸ್ಕೇಪ್ ಆಗಿದ್ರು. ಘಟನೆ ಸಂಬಂಧ ಅಕ್ಟೋಬರ್ 18ರಂದು ಪೊಲೀಸರು ಉತ್ತರ ಪ್ರದೇಶದ ಮೊರಾದಾಬಾದ್ ನಿವಾಸಿಯಾಗಿದ್ದ ಅಮೃತಾಳನ್ನ ಬಂಧಿಸಿದ್ರೆ ಅಕ್ಟೋಬರ್ 22 ಮತ್ತು 23ರಂದು ಇನ್ನಿಬ್ಬರು ಆರೋಪಿಗಳಾದ ಸುಮಿತ್ ಹಾಗೂ ಸಂದೀಪ್ ಕುಮಾರ್ನನ್ನ ಬಂಧಿಸಿದ್ದರು. ಕೊಲೆ ಬಳಿಕ ಆರೋಪಿಗಳು ರಾಮ್ಕೇಶ್ಗೆ ಸೇರಿದ ಹಾರ್ಡ್ ಡಿಸ್ಕ್, ಟ್ರಾಲಿ ಬ್ಯಾಗ್, ಶರ್ಟ್ಗಳನ್ನು ಪಡೆದುಕೊಂಡು ಪರಾರಿಯಾಗಿದ್ರು. ಕೊನೆಗೆ ಇಡೀ ಪ್ರಕರಣವನ್ನ ಇಂಚಿಂಚು ಭೇದಿಸಿದ ಪೊಲೀಸರು ಮೂವರನ್ನು ಬಂಧಿಸಿ ಎಲ್ಲವನ್ನೂ ರಿಕವರ್ ಮಾಡಿಕೊಂಡಿದ್ದಾರೆ. ಮಹೇಶ್ ಈರಣ್ಣ, TV9 ನವದೆಹಲಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.